ಶ್ರೀಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇವರೋಗಿಣಃ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತೇ ನಮಃ. ಗುರುದೇವತಾಭ್ಯೋ ನಮಃ. ಇವತ್ತಿನ ದಿವಸ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶ್ರಾವಣ ಮಾಸೆ ಶುಕ್ಲಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಗುರುವಾಸರ ಯುಕ್ತಾಯದಲ್ಲಿ ಇವತ್ತಿನ ತಿಥಿ ಚತುರ್ಥಿ. ಇವತ್ತಿನ ನಕ್ಷತ್ರ ಉತ್ತರವಾದ ನಕ್ಷತ್ರ. ಇವತ್ತಿನ ವಿಶೇಷ ನಾಗ ಚತುರ್ಥಿ. ಇವತ್ತಿನ ದಿವಸದಲ್ಲಿ ಸುಬ್ರಹ್ಮಣ್ಯನ ಆರಾಧನೆ ತನಿ ಎರೆಯುವಂತಹ ವಿಶೇಷವಾದಂತಹ ಸುದಿನವಾಗಿರುತ್ತದೆ. ಇವತ್ತಿನ ದಿವಸದಲ್ಲಿ ಸುಬ್ರಹ್ಮಣ್ಯನಿಗೆ ಒಂದು ಕ್ಷೀರವನ್ನು ಅಭಿಷೇಕಗಳನ್ನು ಮಾಡಿ ಸಂತೃಪ್ತರಾಗಿ ಮಾಡಿ. ಇವತ್ತಿನ ದಿವಸ ದ್ವಾದಶ ರಾಶಿಗಳ ಬಗ್ಗೆ ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ದೇಹದ ಆರೋಗ್ಯದಲ್ಲಿ ಸುಧಾರಣೆ ಕಾಣುವಿರಿ ಮತ್ತು ಕುಟುಂಬದ ಸದಸ್ಯರ ಜೊತೆಗೆ ಸಂತಸದ ವಾತಾವರಣ ಕೂಡ ಕಾಣಬಹುದು. ಈ ದಿವಸದಲ್ಲಿ ಸ್ನೇಹ ಬಳಗ ವೃತ್ತಿ ಜೀವನದಲ್ಲಿ ಸ್ವಲ್ಪ ಕಿರಿಕಿರಿ ಕೂಡ ಕಂಡುಬರುತ್ತದೆ. ಈ ದಿವಸದಲ್ಲಿ ಮೇಲಧಿಕಾರಿಗಳಿಂದ ಒತ್ತಡಗಳು ಸುಧಾ ಕಾಣಬಹುದು. ಈ ದಿವಸದಲ್ಲಿ ಮೇಷರಾಶಿಯವರಿಗೆ ಶುಭ ಸಂಖ್ಯೆ 6, ಶುಭವರ್ಣ ಬಿಳಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವಿರಿ. ಈ ದಿವಸದಲ್ಲಿ ನೀವು ನಿರ್ಧಾರಗಳ ಮುಂಚೆ ಗುರು ಹಿರಿಯರ ಸಮಾಲೋಚನೆ ಮಾಡಿ ಯಾವುದೇ ವ್ಯವಹಾರಗಳನ್ನು ಮಾಡಿ ಮನೆಗೆ ಬೆಲೆ ಬಾಳುವ ವಸ್ತುಗಳು ಸಹ ಕೊಳ್ಳುವಿರಿ. ಈ ದಿವಸದಲ್ಲಿ ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ 8, ಶುಭವರ್ಣ ನೀಲಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದವರಿಗೆ ಉದ್ಯೋಗದಲ್ಲಿ ಬಡ್ತಿ ಅವಕಾಶವಿದೆ. ಕುಟುಂಬದಲ್ಲಿ ಸಂತಸದ ವಾತಾವರಣಗಳು ಕೂಡ ಕಾಣಬಹುದು. ನಿಮಗೆ ಸಂಗಾತಿಗೆ ಉಡುಗೊರೆಗಳನ್ನು ಕೂಡ ಕೊಡಿಸುವಿರಿ. ಈ ದಿವಸದಲ್ಲಿ ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ 4, ಶುಭವರ್ಣ ಹಸಿರು. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದವರಿಗೆ ಉದ್ಯೋಗ ಸ್ಥಳದಲ್ಲಿ ಒತ್ತಡಗಳು ಕಡಿಮೆಯಾಗಲಿದೆ. ಕೆಲಸದಲ್ಲಿ ಹೆಚ್ಚು ಆಸಕ್ತಿ ಇರಲಿದೆ. ಈ ದಿವಸ ನಿಮ್ಮ ಮೇಲೆ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗುತ್ತೀರಿ. ಈ ದಿವಸದಲ್ಲಿ ಕಬ್ಬಿಣ ವಸ್ತುಗಳಿಂದ ಅಪಾಯವಿದೆ. ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಮಾಡಿ. ಈ ದಿವಸದಲ್ಲಿ ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ 5, ಶುಭವರ್ಣ ಹಸಿರು. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನದವರಿಗೆ ಈ ದಿವಸದಲ್ಲಿ ಯಥೇಚ್ಛವಾಗಿ ಸಿಟ್ಟು ಸ್ವಭಾವವಿರುತ್ತದೆ. ಒಳ್ಳೆಯದು ಅಥವಾ ನಿಮ್ಮ ಅಧಿಕಾರಿಗಳ ಕೋಪಕ್ಕೆ ಗುರಿಯಾಗುತ್ತೀರಿ. ನಿಮ್ಮ ಗೌರವಕ್ಕೆ ಧಕ್ಕೆ ತಂದುಕೊಳ್ತೀರಿ. ಈ ದಿವಸದಲ್ಲಿ ಯಾವುದೇ ಕಾರಣಕ್ಕೂ ಪೂರ್ಣ ವಿಚಾರ ತಿಳಿಯದೆ ಮಾತನಾಡುವುದು ತಪ್ಪು. ಸಿಂಹರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 2, ಶುಭವರ್ಣ ಬಿಳಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಈ ದಿವಸ ನಿಮಗೆ ಉದ್ಯೋಗದ ಪ್ರಯತ್ನದಲ್ಲಿರುವವರಿಗೆ ಉದ್ಯೋಗದ ಭಾಗ್ಯೋದಯವಾಗಲಿದೆ. ಈ ದಿವಸದಲ್ಲಿ ಶತ್ರು ಬಾಧೆ ಕಡಿಮೆಯಾಗಲಿದೆ. ಈ ದಿವಸದಲ್ಲಿ ಕನ್ಯಾ ರಾಶಿಯವರಿಗೆ ಶುಭ ಸಂಖ್ಯೆ 8, ಶುಭವರ್ಣ ನೀಲಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ವಾಹನ ಅಥವಾ ಭೂಮಿ ಕೊಳ್ಳುವ ನಿಮ್ಮ ಪ್ರಯತ್ನಕ್ಕೆ ಕುಟುಂಬದವರಿಂದ ವಿರೋಧ ವ್ಯಕ್ತವಾಗಲಿದೆ. ಈ ದಿವಸದಲ್ಲಿ ದುಡುಕು ಸ್ವಭಾವದಿಂದ ನಿಮ್ಮ ಕೂಡಿಟ್ಟ ಹಣ ಯಥಾ ಖರ್ಚು ಆಗಲಿದೆ. ಆದ್ದರಿಂದ ಪೂರ್ಣ ಫಲ ಯೋಚನೆ ಮಾಡಿ ಕುಟುಂಬದವರ ಜೊತೆ ವ್ಯವಹಾರಗಳನ್ನು ಮಾಡುವ ಮೊದಲು ಗುರು ಹಿರಿಯರ ಅನುಷ್ಠಾನದಲ್ಲಿ ಚರ್ಚೆಯನ್ನು ಮಾಡಿ ವ್ಯವಹಾರಗಳನ್ನು ಮಾಡಿ. ತುಲಾರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 3, ಶುಭವರ್ಣ ಕೇಸರಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸದ ಯಾವುದೇ ಕೆಲಸಗಳಿಗೆ ನೀವು ಮಾನಸಿಕವಾಗಿ ಕಷ್ಟ ಕಾರ್ಯಗಳ ಕೆಲಸಗಳನ್ನು ಸುಲಲಿತವಾಗಿ ಮಾಡುತ್ತೀರಿ. ಈ ದಿವಸದಲ್ಲಿ ಧೈರ್ಯ ಹೆಚ್ಚಾಗಲಿದೆ. ವೃಶ್ಚಿಕ ರಾಶಿಯವರಿಗೆ ಕೃಷಿಕರಿಗೆ ಸ್ವಲ್ಪ ಮಟ್ಟಿನ ಸಮಾಧಾನ ಆದಾಯವಿದೆ. ವೃಶ್ಚಿಕ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 9, ಶುಭವರ್ಣ ಕೆಂಪು. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ವಿನಾಕಾರಣ ಇಲ್ಲದೆ ಅಪವಾದ ಬರುವ ಸಂಭವವಿದೆ. ವ್ಯಾಪಾರ ಕ್ಷೇತ್ರದಲ್ಲಿ ಎಂದಿನಂತೆ ಸಾಧಾರಣ ಲಾಭ ಕಾಣಬಹುದು. ಈ ದಿವಸದಲ್ಲಿ ಯಾವುದೇ ಕಾರಣಕ್ಕೂ ಸ್ನೇಹ ಬಳಗ, ಕುಟುಂಬಸ್ಥರು, ಉದ್ಯೋಗ ಸಹಪಾಠಿಗಳ ಜೊತೆ ವಾಗ್ವಾದಗಳಿಗೆ ಅವಕಾಶ ಕೊಡಬೇಡಿ. ಧನಸ್ಸು ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 4, ಶುಭವರ್ಣ ಕಪ್ಪು. ಮುಂದಿನ ರಾಶಿ
ಮಕರ ರಾಶಿ. ಮಕರ ರಾಶಿಯವರಿಗೆ ನಿಮಗೆ ಹೊಸ ಭೂಮಿಗಳ ಜೊತೆಗೆ ನಿಮ್ಮ ಆಸ್ತಿ ನೀವೇ ಕೊಳ್ಳುವಿರಿ ಅಥವಾ ಪಿತ್ರಾರ್ಜಿತ ಆಸ್ತಿ ಯಾವುದೇ ನ್ಯಾಯಾಲಯಗಳ ಸಮಸ್ಯೆಗಳು ಬಗೆಹರಲಿದೆ. ಈ ದಿವಸದಲ್ಲಿ ಮಧ್ಯಾಹ್ನದ ನಂತರ ಶುಭ ಫಲಗಳನ್ನು ಕಾಣಬಹುದು. ಮಕರ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 5, ಶುಭವರ್ಣ ಹಸಿರು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸದ ಆರೋಗ್ಯದ ಕಡೆ ಗಮನವಿರಲಿ. ನಿಮ್ಮ ದ್ರವ್ಯಗಳು ನಷ್ಟವಾಗುವುದು ಅಥವಾ ಮರವಿನಿಂದ ಕಳೆದುಕೊಳ್ಳುವಿರಿ. ಕುಟುಂಬದವರಿಂದಲೇ ನಿಮಗೆ ಪ್ರತಿವಿರೋಧ ಉಂಟಾಗಲಿದೆ. ಗುರುರಾಯರ ಆರಾಧನೆ ಉತ್ತಮ. ಕುಂಭರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 8, ಶುಭವರ್ಣ ನೀಲಿ. ಕೊನೆಯ ರಾಶಿ ಮೀನರಾಶಿ. ಮೀನಲಗ್ನದವರಿಗೆ ಅದೃಷ್ಟ ನಿಮ್ಮ ಪರವಾಗಲಿದೆ. ನೂತನ ವಾಹನ ಕೊಳ್ಳುವ ಯೋಗವಿದೆ. ನಿಮ್ಮಲ್ಲಿ ಮತ್ತು ನಿಮ್ಮ ಕುಟುಂಬದವರ ಕೂಡ ಸಹಕಾರ ಸಿಗಲಿದೆ. ನಿಮ್ಮ ಸ್ನೇಹ ಬಳಗ ಅಥವಾ ಪೂರ್ವಪರ ಯೋಚನೆ ಮಾಡಿ ಕೆಲಸಗಳನ್ನು ಮಾಡಿ. ವೃದ್ಧರಿಗೆ ಆರೋಗ್ಯದ ಕಡೆ ಗಮನವಿರಲಿ. ಮೀನರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 3, ಶುಭವರ್ಣ ಹಳದಿ. ಶ್ರೀ ಗುರುಭ್ಯೋ ನಮಃ.